ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿಯೂ ಸಹ ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾರ್ವಜನಿಕರ ಆರೋಗ್ಯದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುವ ಪೌರ ಕಾರ್ಮಿಕರು ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಸಿಬ್ಬಂದಿ ವರ್ಗವನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆ ಜಯಭಾರತಿ ಶಾಲಾ ಆವರಣದಲ್ಲಿ ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜ್ ರವರ ನೇತೃತ್ವದಲ್ಲಿ ಹಾಗೂ ಅತ್ತಿಬೆಲೆ ನಗರ ಘಟಕದ ಬಿಜೆಪಿ ಅಧ್ಯಕ್ಷ ಎಸ್ಎಂಆರ್ ಮಂಜುನಾಥ್ ರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ಕೊರೋನಾ ವಾರಿಯರ್ಸ್ ರವರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಮತ್ತು ಅವರಿಗೆ ಆಹಾರ ಸಾಮಗ್ರಿ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಉಪಾಧ್ಯಕ್ಷೆ ಕಾಂತಲಕ್ಷ್ಮಮ್ಮ, ಬಿಜೆಪಿಯ ಎಸ್ಆರ್ಟಿ ಅಶೋಕ್, ಅತ್ತಿಬೆಲೆ ಗಣೇಶ್, ಸೋನಿ, ನಾರಾಯಣಸ್ವಾಮಿ, ಮೆಡಿಕಲ್ ವೆಂಕಟೇಶ್, ಮುರಳಿ ಮೋಹನ್ ರೆಡ್ಡಿ, ಶಿವಕುಮಾರ್, ಸಿ ಮುನಿರಾಜು, ಶ್ರೀಧರ್ ಗೌಡ, ಧನಂಜಯ ರೆಡ್ಡಿ, ಸಂತೋಷ್ ರೆಡ್ಡಿ, ಎಸ್ಕೆ ಕುಮಾರ್, ಮನೋಹರ್ ರೆಡ್ಡಿ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ವಿಶೇಷವಾಗಿ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ಓ ಬಾಂಧವರೇ, ಹೋರಾಟದಲ್ಲಿ ನಿಮ್ಮ ಬದುಕನ್ನೇ ಪಣಕ್ಕಿಟ್ಟಿದಿರಿ. ಈ ತ್ಯಾಗದಲ್ಲಿ ಮನ ಬಿಟ್ಟು ಮಾನವತೆಯನ್ನು ನೀವು ಬೆಳಗುವಿರಿ. ನಿಮ್ಮ ಈ ಭಾವಕ್ಕೆ ಎಂದೆಂದು, ನಿಮ್ಮ ಈ ತ್ಯಾಗಕ್ಕೆ ಎಂದೆಂದು ಮಾಡುವೆವು ಕೈ ಮುಗಿದು ವಂದನೆ. ನಿಮ್ಮವರ ನೀವು ಸರಿದಿಟ್ಟು ನಿಮ್ಮೆಲ್ಲ ಸುಖ ಬಲಿ ಕೊಟ್ಟು ದುಡಿಯುವ ಈ ಭಾವನೆಗೆ ವಂದನೆ. ಹಸಿವನ್ನು ಇವತ್ತಿನ ದಿನ ಏನು ಎರಡನೇ ಅಲೆ ಕೊರೋನಾ ತುಂಬ ಬಂದಿರಿಸ್ತು. ಅಂಥ ಸಂದರ್ಭದಲ್ಲಿ ಸಹ ಡಾಕ್ಟರ್ಸ್ ಇರ್ಬೋದು, ಸಿಸ್ಟರ್ಗಳಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಪೂರ್ವ ಕಾರ್ಯಕರ್ತರಿರ್ಬೋದು, ಪೊಲೀಸ್ ವ್ಯವಸ್ಥೆ, ಕೊರೋನಾ ವಾರಿಯರ್ಸು ಅವರ ಜೀವ ಪಡೆಯತಕ್ಕ ಹೋರಾಟ ಮಾಡಿ ಇವತ್ತು ರಕ್ಷಣೆ ಮಾಡಿದ್ದಾರೆ. ಇದರಿಂದ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕು, ಒಂದು ಶಕ್ತಿ ತುಂಬಬೇಕು ಅನ್ನೋ ಉದ್ದೇಶದಿಂದ
ಜೀವ ಬಳಕೆಗೆ ರಾತ್ರಿ ಆಗಲು ಹೋರಾಟ ಮಾಡಿ ಜನ ಜೀವ ರಕ್ಷಿಸಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ. 15 ತಿಂಗಳಿಂದ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಪೌರ ಕಾರ್ಮಿಕರು ಮತ್ತು ನಮ್ಮ ಪುರಸಭೆ ಎಲ್ಲ ಕೆಲಸ ಮಾಡುವ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಕೊರೋನಾ ಒಂದು ಮಹಾಮಾರಿಗೆ ನಮ್ಮ ಮನೆಯಲ್ಲೇ ನಾವು ಕೊರೋನಾ ಬಂದರೆ ಅವ್ರ ಹತ್ರ ಹೋಗೋದಕ್ಕೆ ಭಯಪಡ್ತೀವಿ. ಅಂಥದ್ರಲ್ಲಿ ಅವರು ತಮ್ಮ ಜೀವದ ಅಂಗವನ್ನು ತೊರೆದು ಎಲ್ಲ ಜೀವಗಳನ್ನು ರಕ್ಷಣೆ ಮಾಡಿದ್ದಾರೆ. ನಾವು ಅತ್ತಿಬೆಲೆ BJP ಘಟಕದ ವತಿಯಿಂದ ಇವತ್ತು ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಮತ್ತು ಅವರ ಸೇವೆಯನ್ನು ಗುರುತಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ನಾನು BJP ಘಟಕದ ವತಿಯಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರಿಗೂ ಆಶಾ ಕಾರ್ಯಕರ್ತರಿಗೂ ಹಾಗೂ ಡಾಕ್ಟ್ರು ನರ್ಸ್ಗಳಿಗೆ ಅವರ ಜೀವ ಪಣಕ್ಕಿಟ್ಟು 2ನೇ ಅಲೆಯಲ್ಲಿ ತುಂಬ ಜನ ಹೊರಗಡೆ ಯಾರೂ ಬಂದೇ ಇಲ್ಲ. ಅಂದರೆ ಸಾರ್ವಜನಿಕರಿರ್ಬೋದು, ಇಲ್ಲ ಬೇರೆ ವ್ಯವಸ್ಥೆಗಳಿರ್ಬೋದು, ತುಂಬ ಸುಸಜ್ಜಿತವಾಗಿ ಚೆನ್ನಾಗಿ ನಡೆದಿದೆ. ಈ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಡಾಕ್ಟರ್ಸು ನರ್ಸುಗಳು ಒಂದು ದಿನ ರಜಾ ಹಾಕ್ದೇ ತುಂಬ ಸ್ವಚ್ಛವಾಗಿ ದಕ್ಷೆಯಿಂದ ಎಲ್ಲ ಜನಗಳ ಪ್ರಾಣವನ್ನು ಕಾಪಾಡಿದರೆ ಅವರಿಗೆ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ತುಂಬ ಗೌರವಾನ್ವಿತವಾಗಿ ಸನ್ಮಾನ ಮಾಡಿ ನಮ್ಮ ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಏನಿವತ್ತು ನಮ್ಮ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುಮಾರು 100ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿ ಮತ್ತು ಅತ್ತಿಬೆಲೆ ಪುರಸಭೆ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಮತ್ತು ಆಹಾರ ಧಾನ್ಯಗಳ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಈ ಕೊರೋನಾ ಸುಮಾರು 2 ಅಲೆನಲ್ಲೂ ಸಹ ಎಲ್ಲ ಪೌರ ಕಾರ್ಮಿಕರಿರ್ಬೋದು ಅಥವಾ ಆಶಾ ಕಾರ್ಯಕರ್ತರು ಅಥವಾ ವೈದ್ಯಕೀಯ ಸಿಬ್ಬಂದಿಗಳು ಬಹಳ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಕಷ್ಟಪಟ್ಟಿದ್ದಾರೆ. ಅವರಿಗೆ ತುಂಬುದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೂ ಹಾಗೂ ಎಲ್ಲ ವಾರಿಯರ್ಸ್ಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಆಶಾ ಕಾರ್ಯಕರ್ತೆಯರು, ವೈದ್ಯಕೀಯ ಸಿಬ್ಬಂದಿಯವರು ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ಇವತ್ತು ವಿತರಣೆ ಮಾಡೋದಕ್ಕೆ ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಹಿರಿಯರು, ಎಲ್ಲ ಮೋರ್ಚಾಗಳ ಕಾರ್ಯಕರ್ತರು, ಪಾರ್ಟಿಯ ಕಾರ್ಯಕರ್ತರು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಮತ್ತು ನಾನು ಅತ್ತಿಬೆಲೆ ಜನತೆಯಲ್ಲಿ ವಿನಂತಿ ಮಾಡುವುದೇನೆಂದರೆ, ಈಗ ಎಲ್ಲ ವಾರ್ಡ್ಗಳಲ್ಲೂ ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. 18+, 45+. ಅವ್ರಿಗೆ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ತೀವಿ, ಭಯಪಡಬೇಡಿ, ಎಚ್ಚರಿಕೆ ಮತ್ತು ಈಗ 2ನೇ ಅಲೆ ಕೊರೋನಾ ಏನಿದೆ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ರಿ, ಸ್ಯಾನಿಟೈಸರನ್ನು ಹಾಕ್ಕೊಳ್ರಿ. ನಾನು ನಮ್ಮ ಅತ್ತಿಬೆಲೆ ಜನತೆಗೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ದೇಶದ ಜನತೆ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಮತ್ತು ದೇಶವನ್ನು ಕೊರೋನಾ ಮುಕ್ತಿಯನ್ನಾಗಿ ಮಾಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ತೀವಿ. ನಮ್ಮ ದೇಶವನ್ನು ಕೊರೋನಾ ಮುಕ್ತ ಮಾಡೋ ಸಲುವಾಗಿ ನಾವು ಈ ಒಂದು ವಾರಿಯರ್ಸ್ ಇದ್ದಾರೆ, ಆಶಾ ವರ್ಕರ್ಸು, ಡಾಕ್ಟರ್ಸು, ನರ್ಸುಗಳು, ಪೌರ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆ, ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸ್ತಾ ಇದ್ದೀವಿ. ಮತ್ತು ಈ ಜನತೆ ಈಗ ವ್ಯಾಕ್ಸಿನ್ ಬಂದಿದೆ, 18+, 45+ ವ್ಯಾಕ್ಸಿನ್ ಹಾಕ್ಕೊಂಡಿದ್ದೀವಿ ಅಂತ ಯಾರು ಬೇಜವಾಬ್ದಾರಿಯಿಂದ ಓಡಾಡಬೇಡ್ರಿ. ಮಾಸ್ಕನ್ನು ಧರಿಸಿ, ಅಂತರ ಕಾಪಾಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಿಮ್ಮ ಆರೋಗ್ಯಗಳನ್ನು ರಕ್ಷಿಸ್ಕೊಳ್ಳಿ. ಎಲ್ಲರಿಗೂ ಕೊರೋನಾ ಮುಕ್ತ ದೇಶ ಆಗಲಿ ಅಂತ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ. ಈ ದಿನ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದಲ್ಲಿ ಕೊರೋನಾ ವಾರಿಯರ್ಸ್ಗೆ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ದಿನ ನಮ್ಮ ದೇಶಕ್ಕೆ ಮುಖ್ಯವಾಗಿ ಆರೋಗ್ಯ ಸಿಬ್ಬಂದಿ, ಪೌರ ಕಾರ್ಮಿಕರು, ಪೊಲೀಸ್ ಇಲಾಖೆ ಎಲ್ಲರೂ ತುಂಬ ಅತಿ ಹೆಚ್ಚು ಈ ಕೊರೋನಾ ಎಂಬ ಮಹಾಮಾರಿ ಮೇಲೆ ಯುದ್ಧ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಒಂದು ಮಾತು ತಿಳ್ಕೊಳ್ಳೋದಂದರೆ ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದ ಪರವಾಗಿ ಅತ್ತಿಬೆಲೆ ಜನತಾ ಸಂಘಕ್ಕೆ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ನಾಯಕರಿಗೂ ನನ್ನ ಅಭಿನಂದನೆಗಳು. ಹಾಗೂ ಈ ಕೊರೋನಾ ವಾರಿಯರ್ಸ್ ಸಮಯದಲ್ಲಿ ಎಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡಿದಂಥ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿಗಳಿಗೆ ನಮ್ಮ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದ ಪರವಾಗಿ ವಂದನೆಗಳು.